ದೇಶದಲ್ಲಿ ಇನ್ಮುಂದೆ ಬಿಜೆಪಿಯ ಆಟ ನಡೆಯೋದಿಲ್ವಾ? ದಿಮಾಕಿನ ರಾಜಕೀಯಕ್ಕೆ ಗಂಟು ಮೂಟೆ ಕಟ್ಟಿದ ಮತದಾರ. ಕೇಸರಿ ಕಲಿಗಳ ಮೇಲೆ ಸಿಡಿದ ಸಿದ್ದು ಅಹಿಂದ ತೂಫಾನ್. ಪಂಚ ರಾಜ್ಯಗಳ ಫಲಿತಾಂಶ ರಾಷ್ಟ್ರ ರಾಜಕೀಯಕ್ಕೆ ಪವರ್ಫುಲ್ ಪಂಚ್ ಕೊಟ್ಟಿದೆ. ನಾವು ಆಡಿದ್ದೆ ಆಟ, ನಮ್ಮ ತಂತ್ರ ಮಂತ್ರಗಳೆಲ್ಲ ಮೋಡಿ ಮಾಡ್ತವೆ, ನಮ್ಮನ್ನೇ ಜನ ನಂಬ್ತಾರೆ ಹೀಗನ್ನೋ ವಿಶ್ವಗುರುಗಳಿಗೆ ದಿಕ್ಕು ದೆಸೆ ದಿಕ್ಕಾಪಾಲಾಗಿ ಹೋಗಿದೆ. ಇಂಥ ಸಂದರ್ಭದಲ್ಲೇ ದೇಶದಲ್ಲಿ ಹೊಸ ಆಟ ಶುರುವಾಗುತ್ತಾ? ಸೊಕ್ಕು ದಿಮಾಕಿನ ರಾಜಕೀಯಕ್ಕೆ ಜನತೆ ಕೊಟ್ಟ ಮರ್ಮಾಘಾತ ಎಂಥದ್ದು? 5 ರಾಜ್ಯಗಳ ಫಲಿತಾಂಶದ ಬಳಿಕ ಸ್ಟ್ರಾಟಜಿ ಗೇಮ್ ಬದಲಾಗಿದೆಯಾ? ಮೋದಿಯನ್ನೇ ಟಾರ್ಗೆಟ್ ಮಾಡ್ತಿರೋ ಸಿದ್ದು ಬಿಟ್ಟ ಬಾಣಗಳು ಎಂಥವು? ಈ ಎಲ್ಲವನ್ನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದು ಪಂಚ್ ನಂಬರ್ 1. ಬಿಜೆಪಿಯ ಸೊಕ್ಕಿನ ರಾಜಕಾರಣಕ್ಕೆ ಮರೆಯಲಾರದ ಹೊಡೆತ. ಪಶ್ಚಿಮ ಬಂಗಾಳದ ದೀದಿ ಗೆಲುವು ಸಾಮಾನ್ಯವಾದದ್ದಲ್ಲ. ದೀದಿ ಕೋಟೆಯಲ್ಲಿ ಮೋದಿ ಸೋಲುತ್ತಿದ್ದಂತೆ ಇಡೀ ದೇಶದಲ್ಲಿ ಹೊಸ ಆಟವೇ ಶುರುವಾಗಿದೆ. ಇದನ್ನ ಮುಂದಿನ ರಾಜಕೀಯ ಬೆಳವಣಿಗೆಯ ದಿಕ್ಸೂಚಿ ಅಂತಾನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಬರೀ ಹಣಬಲದಿಂದ ನಾವು ಗೆಲ್ಲುತ್ತೇವೆ ಅನ್ನೋ ಮಾತು ಸುಳ್ಳಾಗಿದೆ. ದುಡ್ಡಷ್ಟೇ ಅಲ್ಲ, ಕೋಮುವಾದ ಮತ್ತು ಅಧಿಕಾರದ ದುರುಪಯೋಗದ ಮೂಲಕ ಚುನಾವಣೆಯನ್ನು ಗೆಲ್ಲಬಹುದು. ಬಿಜೆಪಿಯ ಈ ಸೊಕ್ಕಿನ ರಾಜಕಾರಣಕ್ಕೆ ಪಶ್ಚಿಮ ಬಂಗಾಳದ ಜನತೆ ಮರೆಯಲಾರದ ಹೊಡೆತ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದು ಪಂಚ್ ನಂಬರ್ 2. ಐಡಿಯಾಲಜಿಯೂ ಇಲ್ಲ, ಹಣದ ಹೊಳೆಯೂ ಕೈ ಹಿಡಿಯಲಿಲ್ಲ. ಎಸ್, ಬಿಜೆಪಿ ನಾಯಕರು ಬಾಯಿ ಬಿಟ್ಟರೆ ಐಡಿಯಾಲಜಿ ಬಗ್ಗೆ ಮಾತನಾಡುತ್ತಾರೆ. ಇದನ್ನೇ ಟಾರ್ಗೆಟ್ ಮಾಡಿರೋ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ರುಬ್ಬಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇವರಿಗೆ ಯಾವ ಐಡಿಯಾಲಜಿಯೂ ಇಲ್ಲ. ಪಕ್ಷಾಂತರ ಮಾಡಿಕೊಳ್ಳುವಾಗ ಎಲ್ಲಿ ಹೋಯ್ತು ಇವರ ಐಡಿಯಾಲಜಿ ಎಂದು ಗುಡುಗಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಹಣದ ಹೊಳೆಯನ್ನೇ ಹರಿಸಿದೆ. ಹೀಗಿದ್ದರೂ ಅಲ್ಲಿನ ಮತದಾರರು ಹಣದ ಆಮಿಷಕ್ಕೆ ಒಳಗಾಗಿಲ್ಲ. ಬಿಜೆಪಿಯ ಹಿಂಸಾತ್ಮಕ ಒತ್ತಡಕ್ಕೆ ಪೂರ್ಣವಾಗಿ ಮಣಿದಿಲ್ಲ. ಇದೇ ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿ ವಿರುದ್ಧ ರಣಕೇಕೆ ಹಾಕಲು ಸಹಾಯವಾಗಿದೆ. ಸಿದ್ದು ಪಂಚ್ ನಂಬರ್ 3. ದೇಶದ ಪ್ರಧಾನಿ ಅನ್ನೋದನ್ನೇ ಮರೆತಿದ್ದ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳ ಎಲೆಕ್ಷನ್ ಅನ್ನ ಪ್ರಧಾನಿ ಮೋದಿ ಅಕ್ಷರಶಃ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು. ಇಡೀ ದೇಶ ಕೊರೋನಾ ಅಂತಿದ್ರೆ ಮೋದಿ ಚುನಾವಣಾ ರ್ಯಾಲಿಗಳಲ್ಲಿ ಬ್ಯುಸಿಯಾಗಿದ್ರು. ಈ ಮಿಸ್ಟೇಕ್ ಅನ್ನೇ ಟಾರ್ಗೆಟ್ ಮಾಡಿರೋ ಸಿದ್ದರಾಮಯ್ಯ ಮೋದಿ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ. ತಾನು ದೇಶದ ಪ್ರಧಾನಿ ಎನ್ನುವುದನ್ನೇ ಮೋದಿ ಮರೆತಿದ್ರು. ಪೂರ್ಣಾವಧಿ ಬಿಜೆಪಿಯ ನಾಯಕನ ರೀತಿ ನರೇಂದ್ರ ಮೋದಿ ಅಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು. ಇಷ್ಟಾದ್ರೂ ಅವರಿಗೆ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದ ಮಮತಾ ಮರ್ಮಾಘಾತ ನೀಡಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದು ಪಂಚ್ ನಂಬರ್ 4. ದಕ್ಷಿಣ ಭಾರತದಲ್ಲಿ ಮೋದಿ ಆಟಗಳೆಲ್ಲ ನಡೆಯೋದಿಲ್ಲ. ಉತ್ತರ ಭಾರತದಲ್ಲಿ ಮೋದಿಗೊಂದು ಬೆಲೆ ಇದ್ರೆ ದಕ್ಷಿಣ ಭಾರತದಲ್ಲೇ ಬೇರೆಯಾಗಿದೆ. ಪಂಚ ರಾಜ್ಯಗಳ ಫಲಿತಾಂಶ ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ದಕ್ಷಿಣದ ರಾಜ್ಯಗಳು ಎಂದೂ ಕೂಡ ಬಿಜೆಪಿಯ ಕೋಮುವಾದಿ ರಾಜಕಾರಣವನ್ನು ಪ್ರೋತ್ಸಾಹಿಸಿಲ್ಲ. ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಬಿಜೆಪಿಗೆ ಇಲ್ಲಿಯವರೆಗೆ ಸ್ವಂತ ಬಲದಿಂದ ಅಧಿಕಾರ ಹಿಡಿಯಲಾಗಿಲ್ಲ. ಕರ್ನಾಟಕದಲ್ಲಿಯೂ ಅಷ್ಟೇ ಎಂದಿರುವ ಸಿದ್ದರಾಮಯ್ಯ ಬಿಜೆಪಿ ಅಧಿಕಾರ ಗಳಿಸಿದ್ದು ಪಾಪದ ಹಣದಿಂದ ನಡೆಸಿದ ಆಪರೇಷನ್ ಕಮಲ ಎಂಬ ಅಡ್ಡಮಾರ್ಗದ ಮೂಲಕ ಎಂದಿದ್ದಾರೆ. ಸಿದ್ದು ಪಂಚ್ ನಂಬರ್ 5. ಕುತಂತ್ರದ ರಾಜಕಾರಣಕ್ಕೆ ಈ ಚುನಾವಣೆಯೇ ದೊಡ್ಡ ಹೊಡೆತ. ಬಿಜೆಪಿ ಬರೀ ದುಡ್ಡು ಮತ್ತು ಅಧಿಕಾರದ ಬಲದಿಂದಲೇ ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿತ್ತು. ಆದರೆ ಈ ಚುನಾವಣೆಗಳು ಅವರ ಕುತಂತ್ರದ ರಾಜಕಾರಣಕ್ಕೆ ದೊಡ್ಡ ಹೊಡೆತ ನೀಡಿವೆ. ಮೋದಿ ಅಮಿತ್ ಶಾ ಜೋಡಿ ಸಿಬಿಐ, ಐಟಿ, ಇಡಿ ಮೂಲಕ ಟಿಎಂಸಿ ನಾಯಕರನ್ನ ಹೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಹಿಂದಿನ ಚುನಾವಣೆಗಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿರುವುದು ಆಪರೇಷನ್ ಕಮಲದ ಫಲವಾಗಿದೆ. ಟಿಎಂಸಿ ಸರ್ಕಾರದಲ್ಲಿದ್ದ ಭ್ರಷ್ಟ ಮುಕುಲ್ ರಾಯ್, ಸುವೇಂದು ಅಧಿಕಾರಿಯಂತಹವರು ಈಗ ಪಶ್ಚಿಮ ಬಂಗಾಳದ ಬಿಜೆಪಿಯಲ್ಲಿದ್ದಾರೆ.
ಮತದಾರರು ದೇಶಕಂಟಕ ಬಿಜೆಪಿಯನ್ನು ಸೋಲಿಸಲೇಬೇಕೆಂದು ಟಿಎಂಸಿಗೆ ಸಾರಾಸಗಟಾಗಿ ಮತ ಹಾಕಿದಂತಿದೆ. ಸಿದ್ದು ಪಂಚ್ ನಂಬರ್ 6. ಗ್ರಾಮ ಪಂಚಾಯಿತಿಯಿಂದ ವಿಧಾನಸಭೆವರೆಗೂ ಜನಕ್ಕೆ ಬಿಜೆಪಿ ಬೇಡವಾಯ್ತಾ? ಬರೀ ಪಶ್ಚಿಮ ಬಂಗಾಳದ ಕಥೆಯಷ್ಟೇ ಅಲ್ಲ, ಅಸ್ಸಾಂ ಮತ್ತು ಪುದುಚೇರಿ ರಾಜ್ಯಗಳ ಗೆಲುವಷ್ಟೇ ಸೋತು ಹೋದ ಬಿಜೆಪಿಗೆ ಸಿಕ್ಕಿರುವ ಸಮಾಧಾನಕರ ಬಹುಮಾನ. 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿಯನ್ನ ತಿರಸ್ಕರಿಸುತ್ತಿರುವುದು ಗೊತ್ತಾಗ್ತಿದೆ. ನಮ್ಮ ರಾಜ್ಯದಲ್ಲಿ ನಡೆದ ಗ್ರಾಮ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯವರೆಗೆ ಎಲ್ಲ ಕಡೆ ಜನಕ್ಕೆ ಬಿಜೆಪಿ ಬೇಡವಾಗಿದೆ. ಇದು ಮುಂದಿನ ರಾಜಕೀಯ ಬೆಳವಣಿಗೆಯ ದಿಕ್ಸೂಚಿಯಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದು ಪಂಚ್ ನಂಬರ್ 7. ಬೆಳಗಾವಿಯಲ್ಲಿ ಪರದಾಡಿ ಗೆದ್ದ ಬಿಜೆಪಿ ಗೆಲುವೇ ಅಲ್ಲ. ರಾಜ್ಯದ 3 ಉಪಚುನಾವಣೆಯು ಬಿಜೆಪಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಮಸ್ಕಿಯಲ್ಲಿ ಉಪಚುನಾವಣೆಯ ಸ್ಪೆಷಲಿಸ್ಟ್ ಬಿವೈ ವಿಜಯೇಂದ್ರರ ಆಟ ನಡೆದಿಲ್ಲ. ಯಡಿಯೂರಪ್ಪ ಅವರ ಜೊತೆಗಿದ್ದ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಕೈ ಹಿಡಿದಿಲ್ಲ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿನ ಬಿಜೆಪಿ ಗೆಲುವು ತಾಂತ್ರಿಕವಾಗಿ ಅಷ್ಟೇ. ಕ್ಷೇತ್ರದಲ್ಲಿ ಪಕ್ಷದ ಹಿಡಿತ ಗಮನಿಸಿದರೆ ಈಗ ಅಭ್ಯರ್ಥಿ ಗಳಿಸಿರುವ ಮತಗಳು ಏನೂ ಅಲ್ಲ. ಹೀಗಾಗಿ ತಮ್ಮ ಶಿಷ್ಯ ಸತೀಶ್ ಜಾರಕಿಹೊಳಿಯ ಸೋಲನ್ನು ಸಿದ್ದರಾಮಯ್ಯ ಗೆಲುವು ಅಂತಾನೆ ಭಾವಿಸಿದ್ದಾರೆ. ಸಿದ್ದು ಪಂಚ್ ನಂಬರ್ 8. ಇಂಥ ಸರ್ಕಾರ ಇರುವುದಕ್ಕಿಂತ ತೊಲಗುವುದೇ ಲೇಸು. ಕೊರೋನಾ ರಾಜ್ಯದಲ್ಲಿ ಮರಣ ಮೃದಂಗ ಬಾರಿಸುತ್ತಲೇ ಇದೆ. ಆಕ್ಸಿಜನ್ ಕೊರತೆಯಂತೂ ಅಮಾಯಕರು ಸೀದಾ ಸುಡುಗಾಡು ಸೇರುವಂತೆ ಮಾಡ್ತಿದೆ. ಚಾಮರಾಜನಗರದಲ್ಲಿ ನಡೆದ ಮಾರಣ ಹೋಮಕ್ಕೆ ಸಿದ್ದರಾಮಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಗಂಭೀರ ಹಾಗೂ ಅಮಾನವೀಯ ಪ್ರಕರಣ. ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಿರುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ? ಬಿಜೆಪಿಯವರ ಅಧಿಕಾರದ ಲಾಲಸೆಗೆ ಇನ್ನಷ್ಟು ಅಮಾಯಕ ಜನರು ಬಲಿಯಾಗುವುದು ಬೇಡ. ಜನರ ಜೀವ ರಕ್ಷಿಸಲಾಗದ ಇಂಥ ಸರ್ಕಾರ ಇರುವುದಕ್ಕಿಂತ ತೊಲಗುವುದೇ ಲೇಸು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟಾದರೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರುತ್ತೆ, ನಾವು ಜನರ ಜೀವ ಉಳಿಸುತ್ತೇವೆ ಅಂತಾನೆಗಿದೆ. ನಿಜಕ್ಕೂ ಈ ಸರ್ಕಾರ ಬಡವರ ಜೀವ ಉಳಿಸುತ್ತಾ? ಇಂಥ ಕಷ್ಟ ಕಾಲದಲ್ಲಿ ಸಿಎಂ ಯಾರಾಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.